ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಅಪ್ಕಮಿಂಗ್ ಡೈಮಂಡ್ ಲೀಡರ್ ಮಿಸ್ಟರ್ ರವೀಂದ್ರ ನಾಯ್ಕ್, ಕರ್ನಾಟಕ ಬೆಳಗಾಂದಿಂದ ಬಿಲಾಂಗ್ ಮಾಡ್ತೀನಿ ಗೆಳೆಯರೆ. ಇವತ್ತು ನಿಮಗೆ ಒಂದು ಗುಡ್ ನ್ಯೂಸ್. ಇವತ್ತು AWPL ಮೊಟ್ಟ ಮೊದಲನೇದಾಗಿ ಟಾರ್ಗೆಟ್ ಅಚೀವ್ಮೆಂಟ್ ಯಾವ ಥರ ಮಾಡಬೇಕು. AWPL ಇವಾಗ ನೀವು ಲಾಂಚ್ ಮಾಡಿದ್ದನ್ನು ನೋಡ್ತಾ ಇದ್ದೀರಾ. ಗೋವಾ ಟಾರ್ಗೆಟ್ ಆ್ಯಂಡ್ ಥೈಲ್ಯಾಂಡ್ ಟಾರ್ಗೆಟ್. ನಾವು ಪ್ರತಿಯೊಬ್ಬರು ಕನ್ನಡ ಲ್ಯಾಂಗ್ವೇಜಲ್ಲಿ ಬೇಕು, ಕನ್ನಡ ನಾವು ಕಲಿಬೇಕು, ಕನ್ನಡ ನಮ್ಗೆ ಅರ್ಥ ಆಗಬೇಕು, ನಮ್ಮ ಕನ್ನಡ ಭಾಷೆಗೋಸ್ಕರ ನಾನು ಇದನ್ನು ತೊಗೊಂಬಂದಿದ್ದೀನಿ ಗೆಳೆಯರೆ. ಇದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ಶೇರ್ ಮಾಡ್ಬೋದು, ಪ್ರತಿಯೊಬ್ಬರಿಗೆ ಇದನ್ನು ತಿಳುವಳಿಕೆನ ನೀವು ಇಲ್ಲಿ ಮೂಡಿಸ್ಬೋದು. ನಾನು ನಿಮ್ಮ ಅಪ್ಕಮಿಂಗ್ ಡೈಮಂಡ್ ಲೀಡರ್. ಮಾನ್ಸೂನ್ ಬೊನಾಂಜಾ AWPL ನಮ್ಮ ಡಾಕ್ಟರ್ ಸಂಜೀವ್ ಕೌರ್ ಸರ್ ಆದಂಥ ಲಾಂಚ್ ಮಾಡಿದ್ದಾರೆ. ಇದನ್ನು ಈಸಿಯಾಗಿ ಯಾವ ಥರ ನಾವು ಅಚೀವ್ಮೆಂಟ್ ಮಾಡ್ಬೇಕಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ ಗೆಳೆಯರೆ. ಗೋವಾ ಆ್ಯಂಡ್ ಥೈಲ್ಯಾಂಡ್ ಅಚೀವ್ಮೆಂಟ್ ವಿತ್ ರವೀಂದ್ರ ನಾಯ್ಕ್. ಬಿಕಮ್ ಡೈಮಂಡ್ ಲೀಡರ್ AWPL 9535651936. ನೀವು ಕರೆ ಮಾಡಿ ಕೂಡ ಇದನ್ನು ಅರಿತುಕೊಳ್ಳಬಹುದು. ಮೊದಲನೇದಾಗಿ ಗೆಳೆಯರೆ, ಡೈಲಿ ಅನಲೈಸಿಸ್. ತನ್ನನ್ನು ತಾನು ಅರಿಯಬೇಕು. ನಾನು ಯಾವ ಥರ ಇದ್ದೀನಿ, ಯಾವ ಥರ ನಾನು ಮಾತಾಡ್ತಾ ಇದ್ದೀನಿ, ಯಾವ ಥರ ನನ್ನ ಡ್ರೆಸ್ ಸೆನ್ಸ್ ಇದೆ, ಯಾವ ಥರ ನಾನು ಜನರನ್ನ ಮೀಟ್ ಆಗ್ತಾ ಇದ್ದೀನಿ, ಯಾವ ಥರ ನನ್ನ ಪ್ಲ್ಯಾನ್ ಎಕ್ಸ್ಪ್ಲೇಷನ್ ಇದೆ, ಅದನ್ನು ನಾವು ಅರಿತುಕೊಳ್ಳಬೇಕು. ತನ್ನನ್ನು ತಾನು ಮುಂಜಾನೆಯಿಂದ ಸಾಯಂಕಾಲವರೆಗೆ ಏನು ನಾನು ಮಾಡಿದ್ದೀನಿ ಡಾಟಾ ಮೇಂಟೈನ್ ಮಾಡಬೇಕು. ಅಂದರೆ ನಾವು ಇಲ್ಲಿ ಸಕ್ಸಸ್ ಆಗಲಿಕ್ಕೆ ನೆಟ್ವರ್ಕಿಂಗ್ ಮಾರ್ಕೆಟಿಂಗಲ್ಲಿ AWPL ಅಲ್ಲಿ ಇತಿಹಾಸ ರಚನೆಗೆ ಮಾಡಲಿಕ್ಕೆ ಸಪೋರ್ಟ್ ಆಗುತ್ತದೆ ಗೆಳೆಯರೆ. ಮೊದಲನೇದಾಗಿ, ಹೌ ಮಚ್ ಡಿಡ್ ಯು ಪ್ಲ್ಯಾನ್. ಅಂದರೆ ಇವತ್ತಿನ ದಿನ ನಾನು ಎಷ್ಟು ಪ್ಲ್ಯಾನ್ ಮಾಡಿದೆ. 5 ಪ್ಲ್ಯಾನ್ ಮಾಡಿದೆ, 3 ಪ್ಲ್ಯಾನ್ ಮಾಡಿದೆ, 4 ಪ್ಲ್ಯಾನ್ ಮಾಡಿದೆ, ಎಷ್ಟು ಪ್ಲ್ಯಾನ್ ಮಾಡಿದೆ ಅನ್ನೋ ಒಂದು ಡೈರಿಯಲ್ಲಿ ತಗೊಂಡು ಡೈರಿಯಲ್ಲಿ ನೋಟ್ ಮಾಡ್ಕೋಬೇಕು. ಇವತ್ತು ನನಗೆ ಎಷ್ಟು ಪ್ಲ್ಯಾನನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನನಗೆ ಎಷ್ಟು ಪ್ಲ್ಯಾನ್ನ ನಾನು ಮಾಡಿದ್ದೀನಿ ಅಂತೇಳಿ ಅನಲೈಸನ್ನು ಮಾಡ್ಕೋಬೇಕು ತನ್ನಂತ. ನೆಕ್ಸ್ಟ್ ಆಗಿದೆ, ಹೌ ಮಚ್ ಕ್ಲೋಸಿಂಗ್ ಡಿಡ್ ಯು ಡೂ. ಇವತ್ತಿನ ದಿನ ನಾನು ಎಷ್ಟು ಐಡಿಯನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. 4 ID ಕ್ಲೋಸ್ ಮಾಡ್ತಾ ಇದ್ದೀನಿ, 3 ID ಕ್ಲೋಸ್ ಮಾಡ್ತಾ ಇದ್ದೀನಿ, 2 ID ಕ್ಲೋಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ನಿಮ್ಮ ಡೈರಿಯಲ್ಲಿ ಕೂಡ ಇದನ್ನು ಕೂಡ ಅನಲೈಸಿಸ್ ಡೈಲಿ ಸಾಯಂಕಾಲ ಮಾಡಬೇಕು ಗೆಳೆಯರೆ. ಥರ್ಡ್ ಪಾಯಿಂಟ್, ಹೌ ಮಚ್ ಡಿಡ್ ಯು ಫಾಲೋ. ಪ್ರತಿಯೊಬ್ಬರು ಫಾಲೋ. ನಾವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಹೇಳ್ತಿದ್ದೀವಿ, ನಾವು ಮೊಟ್ಟ ಮೊದಲದಾಗಿ ನಾವು ಪ್ಲ್ಯಾನ್ ಕೊಟ್ಟ ನಂತರ ನಾವು ಅವ್ರಿಗೆ ಎಲ್ಲಿವರೆಗೆ ಜಾಯಿನ್ ಆಗಂಗಿಲ್ಲ, ಎಲ್ಲಿವರೆಗೆ ಅವ್ರಿಗೆ ಡೈಮಂಡ್ ಮಾಡೋದಿಲ್ಲ, ಅಲ್ಲಿವರೆಗೆ ನಾವು ಫಾಲೋ ಅಪ್ ಮಾಡ್ತಾನೆ ಇರಬೇಕು ಗೆಳೆಯರೆ. ಯಾಕಂದ್ರೆ ಅವ್ರಿಗೆ ನಾವು ಕನಸನ್ನು ತೋರಿಸಿರ್ತೀವಿ, ಕನಸುಗಳಿಂದ ಅವ್ರನ್ನ ನಾವು ತುಂಬಿರ್ತೀವಿ, ಅವ್ರ ಮನಸ್ಸನ್ನು ನಾವು ಜಾಗೃತವಾಗಿ ಮಾಡಿರ್ತೀವಿ. ಅದಕ್ಕೋಸ್ಕರನ ನಾವು ಫಾಲೋ ಅಪ್ ಮಾಡಬೇಕು. ನೀವು ಎಷ್ಟು ಫಾಲೋ ಅಪ್ ಮಾಡ್ತೀರಾ ಅಷ್ಟು ನಿಮ್ಗೆ ರಿಸಲ್ಟ್ ಒಳ್ಳೆಯದನ್ನು ಬರುತ್ತದೆ. ನೆಟ್ವರ್ಕಿಂಗ್ ಮಾರ್ಕೆಟಿಂಗಲ್ಲಿ ಆಗಲಿ ಅಥವಾ AWPL ಆಗಲಿ. ಅದಕ್ಕೋಸ್ಕರ ತಾವೆಲ್ಲರೂ ಫಾಲೋ ಅಪ್ಪನ್ನು ಮಾಡಬೇಕು. ಹೌ ಮೆನಿ ನೇಮ್ಸ್ ಡಿಡ್ ಯು ಆ್ಯಡ್ ಟು ದಿಸ್ ಲಿಸ್ಟ್. ಪ್ರತಿಯೊಬ್ಬರು ಮುಂಜಾನೆ ಎದ್ದ ತಕ್ಷಣ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಮಾರ್ಕೆಟಲ್ಲಿ ಹೋದ ತಕ್ಷಣ ಪ್ರತಿಯೊಬ್ಬರು ಹಾಲನ್ನು ನಾವು ತರೋಬರೋದ್ರಿಂದ ಹಿಡಿದು ನ್ಯೂಸ್ ಪೇಪರ್ದಿಂದ ಹಿಡ್ಕೊಂಡು ಸಾಯಂಕಾಲವರೆಗೆ ನಾವು ಪ್ರತಿಯೊಂದು ಹೋಟೆಲಲ್ಲಾಗಿರ್ಬೋದು, ಮಾರ್ಕೆಟಲ್ಲಾಗಿರ್ಬೋದು, ಅಥವಾ ಪ್ಲ್ಯಾನ್ ಕೊಡೋಕೆ ಹೋಗ್ತಿದ್ವಿ, ಅಥವಾ ಬಸ್ಸಲ್ಲಿ ಹೋಗ್ತಿದ್ದೀವಿ, ಟ್ರೈನಲ್ಲಿ ಹೋಗ್ತಿದ್ವಿ, ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ, ಅಥವಾ ಕಾರಲ್ಲಿ ಹೋಗ್ತಾ ಇದ್ದೀವಿ, ಲಿಫ್ಟ್ ಕೊಡ್ತಾ ಇದ್ದೀವಿ. ಆ ಪ್ರತಿಯೊಬ್ಬರನ್ನು ನಾವು ಪ್ರತಿಯೊಂದು ಮಿನಿಮಮ್ ಒಂದು 5 ಜನ ಆದರೆ ನಿಮ್ಮ ಪ್ರತಿ ಲಿಸ್ಟಲ್ಲಿ ಡೆವಲಪ್ಮೆಂಟ್ ಆಗಬೇಕು, ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಆಗಬೇಕು ಗೆಳೆಯರೆ. ಓಕೆ, 4ನೇ ಪಾಯಿಂಟನ್ನು ಹೇಳ್ತೀನಿ, ಹೌ ಮಚ್ ಬಿಸ್ನೆಸ್ ಡಿಡ್ ಯು ಡೂ. ನೀವು ಇವತ್ತಿನ ದಿನ ಎಷ್ಟು ಬಿಸ್ನೆಸ್ಸನ್ನು ಮಾಡಿದ್ರಿ. 50 SP, 100 SP, 150 SP, 200 SP. ಇವತ್ತಿನ ನಿಮ್ಮ ಕಡೆಯಿಂದ ಸೆಲ್ಫ್ ಎಷ್ಟು SP ಜನರೇಟ್ ಆದ್ವಿ, ಎಷ್ಟು SPಯನ್ನು ನೀವು ಸೇಲ್ಸ್ ಮಾಡಿದ್ರನ್ನ ನೀವು ಅನಲೈಸ್ ಮಾಡಬೇಕು ಗೆಳೆಯರೆ. ಯಾಕಪ್ಪ ಅಂತಂದರೆ ಇವತ್ತಿನ ನೋಡ್ಬೋದು, ಸಿನ್ಸ್ ಅಂತ ಮೇಕಪ್ ಮಂತ್ರ ಕಾಸ್ಮೆಟಿಕ್ ಪ್ರಾಡಕ್ಟನ್ನು ನಮ್ಮ ಡಾಕ್ಟರ್ ಸಂಜೀವ್ ಕುಮಾರ್ ಅವರು ನಮಗೆ ಪರಿಚಯ ಮಾಡಿದ್ದಾರೆ ಗೆಳೆಯರೆ. ಅಗ್ರಿಕಲ್ಚರ್, ವೆಟರ್ನಿಟಿ, ವೆಲ್ನೆಸ್, ಬ್ಯೂಟಿ ಕೇರ್, ಹೇರ್ ಕೇರ್, ಓರಲ್ ಕೇರ್, ಫುಡ್ ಸಪ್ಲಿಮೆಂಟ್, ವೇರ್ಸ್, ಪ್ರತಿಯೊಂದು ಪ್ರಾಡಕ್ಟ್ ಸೆಕ್ಟ್ರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮಗಿದ್ದೇ ಆದಂಥ ಒಂದು ಕಸ್ಟಮರ್ ಹಬ್ ಇರಬೇಕಾಗಿರ್ತದೆ. ಪ್ರತಿಯೊಬ್ಬರಿಗೂ ಕಸ್ಟಮರ್ ಹಬ್ ಇರುತ್ತದೆ. ಅದಕ್ಕೋಸ್ಕರ ನಿಮ್ಮ ಸೇಲ್ಸ್ ಪಾಯಿಂಟ್ ಕೂಡ ನೀವು ಕೌಂಟ್ ಮಾಡ್ಬೋದು. ಓಕೆನಾ. ಪ್ರತಿದಿನ ನಾನು ಕಮಿಟ್ಮೆಂಟ್ ಮಾಡ್ತೀನಿ, ಪ್ರತಿ 50 SP ನಾನು ಇವತ್ತು ಸೇಲ್ ಮಾಡೇ ಮಾಡ್ತೀನಿ, 100 SP ಸೇಲ್ ಮಾಡೇ ಮಾಡ್ತೀನಿ ಅಂತೇಳಿ ನೀವು ಇಲ್ಲಿ ಏನು ಮಾಡ್ಬೋದು, ಕಮಿಟ್ಮೆಂಟ್ ಮಾಡಿ ಸೇಲ್ ಔಟ್ ಮಾಡಿ ಅದನ್ನು ಡೈಲಿ ಡೈರಿಯಲ್ಲಿ ನೋಟ್ ಮಾಡಬೇಕು ಗೆಳೆಯರು. ಅನಲೈಸಿಸ್ ಯುವರ್ ಡೈಲಿ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೋಬೇಕು. ಓಕೆನಾ. ಇವು 4 ಪಾಯಿಂಟ್ ನಿಮ್ಮ ಹತ್ರ ಇದ್ದರೆ, ಇವು 5 ಪಾಯಿಂಟ್ಗಳಿಂದ ನೀವು ಅನಲೈಸನ್ನು ಮಾಡಿದರೆ ನೀವು ರಿಟೇಲಿಂಗ್ ಸಿಸ್ಟಮ್ದಲ್ಲಿ 100 SP ಪರ್ ವೀಕ್ ನಿಮ್ಮ ಸ್ವಂತ 100 SP ನೀವು ಇಲ್ಲಿ ಮಾರಾಟ ಮಾಡ್ಬೋದು, ಸೆಲ್ಫ್ ಮಾರಾಟ ಮಾಡ್ಬೋದು ಗೆಳೆಯರೆ. ಓಕೆ. ಟಾರ್ಗೆಟ್
ಟಾರ್ಗೆಟ್ ನಮ್ಗೆ ಏನಿದೆಪ್ಪ, ನಾನು ಫ್ರೆಶರ್ಗೋಸ್ಕರ ಮಾತಾಡ್ತಾ ಇದ್ದೀನಿ. ಆನಂತರ ಬ್ರೌನ್ಸ್ ತಮಗೆ ಎಷ್ಟಿದೆ ನೋಡಿ, ಆನಂತರ ಸಿಲ್ವರ್ ಆಗಿರಲಿ, ಗೋಲ್ಡ್ ಆಗಿರಲಿ, ಪ್ಲಾಟಿನಮ್ ಆಗಿರಲಿ, ಎಮ್ರಾಲ್ಡ್ ಆಗಿರಲಿ, ಟೋಪಾಸ್ ಆಗಿರಲಿ, ತಮಗೆ ತನಗೆ ಎಷ್ಟು ಎಸ್ ಪಿ ಇದೆಯಾ, 1500 ಎಷ್ಟಿದೆ ಅದನ್ನ ನಾನು ಹೇಳ್ತಿದ್ದೀನಿ. ಇವಾಗ ನಿಮ್ಗೊಂದು 1500 ಫ್ರೆಶರ್ ಬ್ರೌನ್ಸ್ಗೋಸ್ಕರ ನಾನು ಕ್ಯಾಲ್ಕುಲೇಷನ್ ಕೊಡ್ತಾ ಇದ್ದೀನಿ. ನಿಮ್ಗೆ ಇವಾಗ ಪ್ರೆಸೆಂಟ್ ಯಾವ ರ್ಯಾಂಕಲ್ಲಿ ಇದ್ದೀರಾ ಆ ರ್ಯಾಂಕಿಗೆ ಇದು ಅಪ್ಲಿಕೇಬಲ್ ಆಗುತ್ತದೆ. ನೀವು ಬ್ರೌನ್ಜಲ್ಲಿ ಇದ್ರೆ ಬ್ರೌನ್ಜು, ಸಿಲ್ವರ್ ಇದ್ರೆ ಸಿಲ್ವರು, ಗೋಲ್ಡ್ ಆದ್ರೆ ಗೋಲ್ಡ್. 2 ದಿನದಲ್ಲಿ ಕೂಡ ನೀವು ಗೋಲ್ಡ್ ಆಗ್ಬೋದು, ಅದಕ್ಕೇನು ವ್ಯತ್ಯಾಸ ಆಗೋಲ್ಲ. ನೀವು ಗೋಲ್ಡಲ್ಲೇ ಕೌಂಟ್ ಆಗ್ತೀರಾ. ಓಕೆ, ಲಾಂಚ್ ಆಗೋದಕ್ಕಿಂತ ಮುಂಚೆ 1 ಅವರ್ ಮುಂಚೆ ನಿಮ್ದು ಯಾವ ರ್ಯಾಂಕ್ ಇರುತ್ತಲ್ಲ ಆ ರ್ಯಾಂಕಿಗೆ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಗೆಳೆಯರೆ. ನಾನು ಬ್ರೌನ್ ಬಗ್ಗೆ ಇಲ್ಲಿ ಕ್ಯಾಲ್ಕುಲೇಷನ್ ಕೊಡ್ತಾ ಇದ್ದೀನಿ. ಟಾರ್ಗೆಟ್ಸ್ ಫಸ್ಟ್ ಟಾರ್ಗೆಟ್ ನಮ್ದು ಏನಿದೆಪ್ಪ, 1500 ಎಸ್ ಪಿ SEO ಸೇಲ್ಸ್ ಅಚೀವ್ಮೆಂಟ್ ಆರ್ಗನೈಸೇಷನ್, 1500 SGO ಸೇಲ್ಸ್ ಜನರೇಷನ್ ಆರ್ಗನೈಸೇಷನ್, 1590 SEO, 1590 SGO. ನಮ್ದು ಪೇರ್ ಮ್ಯಾಚಿಂಗ್ ಆಗಬೇಕು. ಎಲ್ಲಿವರೆಗೆ? 13 ಜೂನ್ ಟು 30 ಸೆಪ್ಟೆಂಬರ್. ಸ್ವಲ್ಪ 13 ಜೂನ್ ಟು 30 ಸೆಪ್ಟೆಂಬರ್ ವರೆಗೆ ನಮ್ದು 1590 ರೈಟ್, 1590 ಲೆಫ್ಟ್ ಪೇರ್ ಮ್ಯಾಚಿಂಗ್ ಆಗಬೇಕು. ಅದನ್ನ ನಾವು ಮಾಡಿದ್ರೆ ನಮ್ದು ಇಲ್ಲಿ ಗೋವಾ ಅಚೀವ್ಮೆಂಟ್ ಆಗುತ್ತೆ. ನಾವು ಯಾವತ್ತಾದ್ರೂ ನಿಮ್ಗೆ ಟ್ರೈನಿಂಗಲ್ಲಿ ಹೇಳ್ತಾನೆ ಇರ್ತೀನಿ, ನಿಮಗೆ ಟಾರ್ಗೆಟ್ ಯಾವತ್ತೂ ದೊಡ್ಡದು ಹೋಗ್ಬೇಕು. ನಾನು ಮಾಡಬೇಕಾ, ನಾನು ಇವಾಗ ದಿಲ್ಲಿ ಹೋಗ್ಬೇಕಂದ್ರೆ ನಾನು ಪುಣೆ ಮುಂಬೈ ಕ್ರಾಸ್ ಮಾಡೇ ಹೋಗ್ಬೇಕು. ನಾನು ದಿಲ್ಲಿ ಹೋಗ್ಬೇಕಂತ ಟಾರ್ಗೆಟ್ ಇಟ್ಕೊಂಡ್ರೆ ಯಾವಾಗ ಪುಣೆ ಪಾಸ್ ಹೋಗುತ್ತೆ ನನಗೆ ಗೊತ್ತಾಗಲ್ಲ, ಯಾವಾಗ ಮುಂಬೈ ಪಾಸ್ ಹೋಗುತ್ತೆ ಅಂತ ಗೊತ್ತಾಗಲ್ಲ, ಯಾವಾಗ ಮಧ್ಯಪ್ರದೇಶ್, UP, ಆಗ್ರಾ, ಮಥುರಾ ಯಾವಾಗ ಪಾಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಆದ್ರೆ ನಾನು ಇಲ್ಲೇ ಪುಣೆ ಹೋಗ್ಬೇಕಂತಂದ್ರೆ ಮುಂಬೈ ಭಾಳ ದೂರ ಅನ್ಸುತ್ತೆ, ಮಧ್ಯಪ್ರದೇಶ್ ಇಟಾರಸಿ ಭಾಳ ದೂರ ಅನ್ಸುತ್ತದೆ, ಆಗ್ರಾ ಭಾಳ ದೂರ ಅನ್ಸುತ್ತದೆ, ದಿಲ್ಲಿ ಅತಿ ದೂರ ಅನ್ಸುತ್ತದೆ. ಅದಕ್ಕೋಸ್ಕರ ಯಾವತ್ತಾದ್ರೂ ನಿಮ್ಮ ಟಾರ್ಗೆಟ್ ಬಿಗ್ ಇರಬೇಕು. ಅದಕ್ಕೋಸ್ಕರ ನೀವು ಅಚೀವ್ಮೆಂಟ್ ಅನ್ನ, ಪ್ರತಿಯೊಂದು ಅಚೀವ್ಮೆಂಟ್ ಅನ್ನ ಇಲ್ಲಿ ಸೆಲೆಬ್ರೇಷನ್ ಮಾಡಬಹುದು ಗೆಳೆಯರೆ. ಇವಾಗ ಥೈಲ್ಯಾಂಡ್ ಸೆಕೆಂಡ್ ಟಾರ್ಗೆಟ್ ಏನಿದೆ ನಮ್ದು ಥೈಲ್ಯಾಂಡ್ ಟ್ರಿಪ್. ಇಲ್ಲಿ ನೀವು ಥೈಲ್ಯಾಂಡ್ ಟ್ರಿಪ್ ಅನ್ನ ಅಚೀವ್ಮೆಂಟ್ ಹೋಗ್ಬೇಕಾದ್ರೆ 6ನೇ ರ್ಯಾಂಕ್ ಟಾಪಾಸ್ ರ್ಯಾಂಕ್ ಅಚೀವ್ಮೆಂಟ್ ಮಾಡಿ 3 ನೈಟ್ 4 ಡೇಸ್ ಅಲ್ಲಿ ನೀವು ಹೋಗಿ ಬರ್ತೀರಾ. 5 ಸ್ಟಾರ್ ಹೋಟೆಲ್, ಊಟ, ವಸತಿ, ಹೋಗೋದು ಬರೋದು ಎಲ್ಲ ಫ್ರೀ ಆಗಿರುತ್ತದೆ. ಇಲ್ಲಿ 6ನೇ ರ್ಯಾಂಕ್ ವರೆಗೆ ನೀವು ವೇಟ್ ಮಾಡೋದು ಬೇಕಾಗಿಲ್ಲ ಗೆಳೆಯರೆ. ಇಲ್ಲಿ ನೀವು ಪ್ರತಿ ಈ 3 ತಿಂಗಳ ಟಾರ್ಗೆಟ್ ಏನಿದೆಯಲ್ಲ, ಈ 3 ತಿಂಗಳ ಟಾರ್ಗೆಟ್ ಅಲ್ಲಿ ನೀವು ಅಚೀವ್ಮೆಂಟ್ ಮಾಡಿ 2900 SP ಸೇಲ್ಸ್ ಅಚೀವ್ಮೆಂಟ್ ಆರ್ಗನೈಸೇಷನ್, 2900 SP ಸೇಲ್ಸ್ ಜನರೇಷನ್ ಆರ್ಗನೈಸೇಷನ್ ನೀವು ಪೇರ್ ಮ್ಯಾಚಿಂಗ್ ಮಾಡಿದ್ರೆ ನೀವು ಇಲ್ಲಿ ಥೈಲ್ಯಾಂಡ್ ಅನ್ನ ಅಚೀವ್ಮೆಂಟ್ ಮಾಡಿ ನೀವು ಒಳ್ಳೆಯ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪ್ರವಾಸನ ನೀವು ಕೈಗೊಳ್ಬಹುದು. ನಮ್ಮ ಕಂಪನಿ ವತಿಯಿಂದ ನಿಮ್ಗೆ ಫ್ರೀ ಆಗಿ ಇರುತ್ತದೆ ಗೆಳೆಯರಲ್ಲಿ. ಓಕೆನಾ? ಇದ್ರ ಬೆನಿಫಿಟ್ಸ್ ಏನು, ಟಾರ್ಗೆಟ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು, ಅದು ನಮಗೆ ಬೇಕಾಗುತ್ತೆ. ಮೊದಲನೇದಾಗಿ ವಿ ಡು ನಾಟ್ ಪ್ಯಾನಿಕ್. ನೀವು ಮೊದಲನೇದಾಗಿ ಪ್ಯಾನಿಕ್ ಆಗಬೇಡಿ. ಯಾಕೆ? ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ಲೀಡರ್ಸ್ ಇದ್ದಾರೆ, ಪ್ರತಿಯೊಬ್ಬರ ಜೊತೆ ನಾವು ನಿಮ್ಮ ಕಡೆ ಇದ್ದೀವಿ. ಫೋಕಸ್ ಓನ್ಲಿ 2 ಥಿಂಗ್ಸ್. ಇವೇನಪ್ಪ, 2 ವಿಷಯ ಮೇಲೆ ಕೆಲಸ ಮಾಡಬೇಕು. ಮೊದಲನೇದಾಗಿ ಮೋಟಿವೇಶನ್ ಅಲ್ಲಿ ಐ ಕ್ಯಾನ್ ಡೂ ಇಟ್, ನಾನು ಮಾಡಬಹುದು, ನಾನು ಮಾಡುತ್ತೇನೆ, ಮಾಡೇ ಮಾಡುತ್ತೇನೆ. ಇದು ಮೊಟ್ಟ ಮೊದಲನೇ ವಾಕ್ಯ. ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ, ಎಕ್ಸ್ಟ್ರಾಸ್ಪತಿ, ಮಿಸೈಲ್ ಮ್ಯಾನ್, ನೀವು ನೋಡಿರ್ಬೋದು. ಒಂದು ನ್ಯೂಸ್ ಪೇಪರ್ದಿಂದ ಹಿಡ್ಕೊಂಡು ಮಿಸೈಲ್ ಮ್ಯಾನ್ ವರೆಗೆ ರಾಷ್ಟ್ರಪತಿ ಕೂಡ ಆದರು. ಓಕೆನಾ? ಇದು ಐ ಕ್ಯಾನ್ ಡೂ ಇಟ್. ನಾವು ಪ್ರತಿಯೊಬ್ಬರು ಸೆಲ್ಫ್ ಕಾನ್ಫಿಡೆಂಟ್ ಮೇನ್ ಆಗಿರ್ಬೇಕಾಗುತ್ತೆ. ನಾವು ಕಾನ್ಫಿಡೆಂಟ್ ಇದ್ರೇನೆ ಜಗತ್ತು ನಮ್ಮ ಮೇಲೆ ವಿಶ್ವಾಸ ಮಾಡುತ್ತೆ, ಟೀಮ್ ನಮ್ಮ ಮೇಲೆ ವಿಶ್ವಾಸ ಮಾಡುತ್ತೆ. ನಾನು ಅಚೀವ್ಮೆಂಟ್ ಮಾಡ್ತೀನಿ, ನನ್ನ ಟೀಮನ್ನು ಅಚೀವ್ಮೆಂಟ್ ಮಾಡ್ತೀನಿ ಅನ್ನೋ ಭಾವನೆ ಬರ್ತದೆ. ಪ್ರತಿಯೊಬ್ಬರು ಇಲ್ಲಿ ಅಚೀವ್ಮೆಂಟ್ ಮಾಡ್ಬೋದು. ಇಷ್ಟು ಈಜಿ ಆಗಿದೆ. XYZ ವ್ಯಕ್ತಿ ಮಾಡ್ತಾರೆ ಅಂದ್ರೆ ನಾವು ಕೂಡ ಇಲ್ಲಿ ಮಾಡ್ಬೋದು, ಅವ್ರು ಮಾಡೇ ಮಾಡ್ತೀವಿ. ಓಕೆನಾ? ಪ್ರತಿಯೊಂದು ಇಲ್ಲಿವರೆಗೆ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ವಿ, ಬೀಟ್ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಗೆ ಗೊತ್ತಿರೋಂಥ ವಿಷಯ, ಟಾರ್ಗೆಟ್ ಕಾ ಟೈಗರ್ ಅನ್ನ ನಾನು ಟೈಟಲ್ ಅನ್ನ AWFಯಲ್ಲಿ ಹಾಸಿಲ್ ಮಾಡಿದ್ದೀನಿ ಗೆಳೆಯರೆ. ಓಕೆ, ನೀವು ಕೂಡ ಇಲ್ಲಿ ಟಾರ್ಗೆಟ್ ಕಾ ಟೈಗರ್ ಟೈಟಲ್ ಅನ್ನು ನೀವು ಹಾಸಿಲ್ ಮಾಡಬಹುದು. ಪ್ರತಿಯೊಬ್ಬರು ಇಲ್ಲಿ ಟಾರ್ಗೆಟ್ ಕಾ ಟೈಗರ್ ಅನ್ನ ವಿನ್ ಮಾಡಬಹುದು. ಅದಕ್ಕೇನು, ಸೆಲ್ಫ್ ಕಾನ್ಫಿಡೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಬಹುಮುಖ್ಯ. ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್, ಡಿಸಿಪ್ಲಿನ್ ಮಾರ್ಕೆಟಿಂಗ್ ಟು ಬಿ ಕಂಪ್ಲೀಟ್ ವಿದಿನ್ ದ ಗಿವನ್ ಟೈಮ್. ನಿಮಗೆ ಸಫಿಷಿಯಂಟ್ 3.5 ತಿಂಗಳನ್ನ ಇಲ್ಲಿ ನಮ್ಮ ಕಂಪನಿಯ ಹುಡುಗ ಕೊಟ್ಟಿದ್ದಾರೆ. ನಾವು ಇದನ್ನ 3 ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡುವ ನಿಮ್ಗೊಂದು ಸ್ಟ್ರಾಟಜಿನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆ ಸ್ಟ್ರಾಟಜಿಯನ್ನ ನಾನು ಕೂಡ ಇಲ್ಲಿಯವರೆಗೆ ಟಾರ್ಗೆಟ್ ಕಾ ಟೈಗರ್ ಅನ್ನ ಬ್ಯಾಚ್ ಅನ್ನ ಹಾಸಿಲ್ ಮಾಡ್ಬೇಕಂತಂದ್ರೆ ನಾನು ಅದೇ ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದೀನಿ. ಅದೇ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೆ. ಓಕೆನಾ? ಯಾವ ತರ ನಾವು ಬಿಫೋರ್ ಟೈಮ್ ನಾವು ಟಾರ್ಗೆಟ್ ಅನ್ನ ವಿನ್ ಮಾಡ್ಬೋದು ಅಂತ. ನೆಕ್ಸ್ಟ್, ಲರ್ನ್ ಟು ಡೂ ಪ್ರೊಸ್ಪೆಕ್ಟಿಂಗ್ ಅಂಡ್ ಗೆಟ್ ಇನ್ಫಾರ್ಮೇಶನ್ ಅಬೌಟ್ ದ ಪ್ರಾಡಕ್ಟ್ ಯು ಆರ್ ಟಾಕಿಂಗ್ ಅಬೌಟ್.
ಪ್ರತಿಯೊಬ್ಬರು ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ AWPL ಅಲ್ಲಿ ನೀವು ಇದೀರಾ. ಪ್ರತಿಯೊಂದು 12 ಕ್ಯಾಟಗರಿಯಲ್ಲಿ ನಮ್ಮ ಪ್ರಾಡಕ್ಟ್ ಅನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. 12 ಕ್ಯಾಟಗರಿ ಪ್ರಾಡಕ್ಟ್ ಬಗ್ಗೆ ಒಳ್ಳೆ ಒಂದು ನಮಗೆ ನಾಲೆಜ್ ಇದ್ರೆ ನಾವು ಪ್ರತಿಯೊಬ್ಬರಿಗೆ ತಿಳಿಸ್ಕೊಡ್ಬೋದು. ಪ್ರತಿ ಪ್ರಾಡಕ್ಟ್ ಬಗ್ಗೆ ನಮಗೆ ನಾಲೆಜ್ ಇದ್ರೆ ನಾವು ತಿಳಿಸ್ಕೊಡ್ಬೋದು. ಓಕೆ, ನಾವು ತಿಳಿಸ್ಕೊಡೋದ್ರಿಂದ ಎದುರುಗಡೆ ಜನ ನಮ್ಮ ಪ್ರಾಡಕ್ಟ್ ಅನ್ನ ತಗೊಳ್ತಾರೆ, ಯೂಸ್ ಮಾಡ್ತಾರೆ, ರಿಸಲ್ಟ್ ತಗೊಳ್ತಾರೆ. ಅವ್ರು ಮತ್ತು ಪ್ರತಿಯೊಂದು 10 ಜನರಿಗೆ ಹೇಳ್ತಾರೆ. ಓಕೆನಾ, ಅದಕ್ಕೋಸ್ಕರ ನಿಮಗೆ ಪ್ರತಿಯೊಂದು ಪ್ಲಾನ್ ಬಗ್ಗೆ ಓಕೆ ಮಿನಿಮಮ್ ನಿಮಗೆ 18 ರ್ಯಾಂಕ್ಸ್ ಅಂತಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ವೆರಿ ಈಸಿ. ಒಂದು ಕತೆ ತರ ನೀವು ಹೇಳ್ಬೋದು, ಪಟಾಪಟನೆ ಹೇಳ್ಬೋದು. ಓಕೆನಾ, ಆದ್ರೆ ನಿಮಗೆ ಪ್ಲಾನ್ ಅನ್ನ ಒಳ್ಳೇದಾಗಿ ನೀವು ತಿಳ್ಕೊಬೇಕು, ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೆ ನೀವು ಹೋಗ್ತೀರಾ, ಅವರಿಗೆ ನೀವು ತಿಳಿಸಿ ಮನವರಿಕೆ ಆಗುವ ಹಾಗೆ ಅವರಿಗೆ ಸರಳ ಭಾಷೆಯಲ್ಲಿ ಹೇಳಬೇಕು. ಓಕೆನಾ, ನಾವಿವಾಗ 11 ಭಾಷೆಯಲ್ಲಿ ನಾನು ಇವಾಗ ನಿಮಗೆ ಪ್ಲಾನ್ ಅನ್ನ ತಿಳಿಸ್ಕೊಡ್ತೇನೆ. ನೋಡಿ, ನಮ್ಮ ಸೌತ್ ಇಂಡಿಯನ್ ಅಲ್ಲಿ ಆಗ್ಬೋದು, ಮಲಯಾಳಂ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಬಂಗಾಲಿ ಆಗಿರ್ಬೋದು, ಪಂಜಾಬಿ ಆಗಿರ್ಬೋದು, ಪ್ರತಿಯೊಂದು ಭಾಷೆಯಲ್ಲಿ ನಿಮ್ಗೆ ನಾನು ಪ್ಲಾನ್ ಅನ್ನ ಅರ್ಥ ಮಾಡಿಕೊಡ್ತೀನಿ. ಅದು ಸರಳ ಭಾಷೆಯಾಗಿ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಅರ್ಥ ಆಗಿರ್ಬೇಕು. ಓಕೆ, ಇವಾಗ ಡಿವೈಡೆಡ್ ಟಾರ್ಗೆಟ್ಸ್ 3 months. ಓಕೆ, ಪ್ರತಿಯೊಂದು ಟಾರ್ಗೆಟ್ ಅನ್ನು ತಗೊಳ್ತಾ ಇದ್ದೀವಿ. ಬಿಗ್ ಟಾರ್ಗೆಟ್ ಅನ್ನು ತಗೊಂಡು ನಾವು ಇಲ್ಲಿ ನಡೀತಾ ಇದ್ದೇವೆ ಅಂದ್ರೆ ನಾವು 3 ತಿಂಗಳಲ್ಲಿ ನಾವೇನ್ ಮಾಡ್ತೀವಿ ಗೆಳೆಯರೆ, ಡಿವೈಡೇಷನ್ ಮಾಡ್ಕೊಳ್ತೀವಿ. ಮೊದಲಾಗಿ 3 months ಟಾರ್ಗೆಟ್ ಅನ್ನ ನಾವು ತಗೊಳ್ತಾ ಇದ್ದೀವಿ. 15 days ಅನ್ನ ನಾವು ಬ್ಯಾಲೆನ್ಸ್ ಆಗಿಡೋಣ ಗೆಳೆಯರೆ. ಫಸ್ಟ್ ಮಂತ್ 5ID ಸೇಲ್ಸ್ ಅಚೀವ್ಮೆಂಟ್ ಆರ್ಗನೈಸೇಷನ್, 5ID ಸೇಲ್ಸ್ ಜನರೇಷನ್ ಆರ್ಗನೈಸೇಷನ್. ಅಂದ್ರೆ 500 SP ರೈಟ್ ಅಲ್ಲಿ, 500 SP ಲೆಫ್ಟ್ ಅಲ್ಲಿ. ಜೂನ್ ಟು ಜುಲೈ 1 month ನಾವು ತಗೊಳ್ಳೋಣ. ಇದರಲ್ಲಿ ನಿಮಗೆ 5 ಜನರನ್ನ ನೀವು ಲಿಸ್ಟ್ ಅಲ್ಲಿ ಮਤਲਬ ನಾವು 3 ಸ್ಟಾರ್ ಕ್ಯಾಟಗರಿನ ಹೇಳ್ತೀವಿ. ಫಸ್ಟ್ ಸ್ಟಾರ್, ಸೆಕೆಂಡ್ ಸ್ಟಾರ್, ಥರ್ಡ್ ಸ್ಟಾರ್. 3 ಸ್ಟಾರ್ ಯಾರನ್ನ ನೀವು ಮಾರ್ಕ್ ಮಾಡಿರ್ತೀರಾ ಅವ್ರ ಜೊತೆ ನೀವು ಕೂಡಿ 5 ಐಡಿಯಾನ ನೀವು 1 month ಅಲ್ಲಿ ನೀವು ಗ್ರೀನ್ ಈಸಿಯಾಗಿ ಮಾಡ್ಬೋದು. ಓಕೆನಾ, ಸ್ಟಾರ್ ಯಾವ ತರ ಹಾಕ್ತೀವಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಟ್ರೈನಿಂಗ್ ಅಲ್ಲಿ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಓಕೆನಾ, 5 ಲೀಡರ್ ಅನ್ನ ನೀವು ಒಂದು ತಿಂಗಳಲ್ಲಿ ಬಿಲ್ಡಪ್ ಮಾಡ್ತೀರಾ. ರೈಟ್ 5, ಲೆಫ್ಟ್ 5, ಟೋಟಲ್ 10 ಜನ ಆಗ್ತಾರೆ. ಓಕೆನಾ, ನೀವು ಓಕೆ ಟೋಟಲ್ 11 ಜನ ಆಗ್ತಾರೆ ಗೆಳೆಯರೆ. ಅದೇ ಸೆಕೆಂಡ್ ಮಂತ್ ಅಲ್ಲಿ ಈ ಕಡೆ 6 ಜನ ನಿಮ್ನ ಇನ್ಕ್ಲೂಡ್ ಮಾಡ್ಕೊಂಡು, ಈ ಕಡೆ 6 ಜನ ನಿಮ್ಮನ್ನ ಇನ್ಕ್ಲೂಡ್ ಮಾಡಿ. ಏನ್ ಟಾರ್ಗೆಟ್ ಅಪ್ಪ, ಜುಲೈ ಟು ಆಗಸ್ಟ್. ಓಕೆ, ಮಿಡ್ ಆಗಸ್ಟ್ ನೀವೇನ್ ಮಾಡಬೇಕು, 10 ಜನರನ್ನ ಸೇಲ್ಸ್ ಅಚೀವ್ಮೆಂಟ್ ಆರ್ಗನೈಸೇಷನ್ ಸೇರಿಸಬೇಕು. ಸೇಲ್ಸ್ ಜನರೇಷನ್ ಆರ್ಗನೈಸೇಷನ್ 10 ಜನರನ್ನ ಸೇರಿಸಬೇಕು. ಎಷ್ಟು ಜನ, 6 ಜನ ಸೇರಿ 10 ಜನ ತರೋದು. ಈ ಕಡೆ 6 ಜನ ಸೇರಿ 10 ಜನರ ತರೋದು. ವೆರಿ ಈಸಿ. 1000 SP ನಿಮ್ಗೆ ಕ್ಲಿಯರ್ ಆಗುತ್ತದೆ. ಓಕೆನಾ, ಇಲ್ಲಿ ನೀವು ಜುಲೈ ಟು ಆಗಸ್ಟ್ ಅನ್ನ ಟಾರ್ಗೆಟ್ ಅನ್ನ ಒಳ್ಳೆದಾಗಿ ಕಂಪ್ಲೀಟ್ ಮಾಡ್ತೀರಾ, ಚೆನ್ನಾಗಿ ಕಂಪ್ಲೀಟ್ ಮಾಡ್ತೀರಾ. ನೆಕ್ಸ್ಟ್, ಆಲ್ರೆಡಿ ನಿಮ್ ಕಡೆ ಸೇಲ್ಸ್ ಅಚೀವ್ಮೆಂಟ್ ಆರ್ಗನೈಸೇಷನ್ 15 ಜನ ಇದ್ದಾರೆ, ಸೇಲ್ಸ್ ಜನರೇಷನ್ 15 ಜನ ಇದ್ದಾರೆ. ಥರ್ಡ್ ಮಂತ್ ಅಲ್ಲಿ ವೆರಿ ಈಸಿ. ಫಸ್ಟ್ ಸ್ಟೆಪ್ ವೆರಿ ಡಿಫಿಕಲ್ಟ್, ಸೆಕೆಂಡ್ ಮಂತ್ ವೆರಿ ಮೀಡಿಯಂ ಈಸಿ, ಥರ್ಡ್ ಮಂತ್ ವೆರಿ 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 ಈಸಿ. ಹೇಗಪ್ಪ ಅಂತಂದ್ರೆ 15 ಜನ ಸೇರಿ ಒಬ್ಬೊಬ್ಬರನ್ನ ತರೋದು, ಅಂದ್ರೆ ಮಾತ್ರ 15 ಜನರನ್ನ ತರೋದು. ಸೇಲ್ಸ್ ಅಚೀವ್ಮೆಂಟ್ ಅಲ್ಲಿ 15 ಜನ ಆಲ್ರೆಡಿ ಇದ್ದೇವೆ, ನಾವು ಒಬ್ಬೊಬ್ಬರನ್ನ ಸೇರಿಸೋದು. ಸೇಲ್ಸ್ ಜನರೇಷನ್ ಅಲ್ಲಿ 15 ಜನ ಮತ್ತೊಬ್ಬೊಬ್ಬರನ್ನ ತರೋದು. ನಮಗೆ 15 SP, 1500 SP SEO, 1500 SP SEO. ಆಗಸ್ಟ್ ಟು ಸೆಪ್ಟೆಂಬರ್ ಮಿಡ್. ಓಕೆ, ಅದರಲ್ಲಿ ನಾವು ಇಲ್ಲಿ 15 ಜನ ಲೀಡರ್ ಆಗ್ತಾರೆ. ಟೋಟಲ್ 30 ಲೀಡರ್ಸ್ SEO, 30 ಲೀಡರ್ SEO ನ್ಯೂ ಲೀಡರ್ಸ್ ನಿಮ್ಮ ಆರ್ಗನೈಸ್ ಅಲ್ಲಿ ಒಳ್ಳೆದಾಗಿ ಶಾಮೀಲಾಗಿರ್ತಾರೆ. ಅವ್ರ ಜೊತೆ ನೀವು ಸೇರ್ಕೊಂಡು ಇಲ್ಲಿ ಕೆಲಸನ ನೀವು ಮಾಡ್ಬೋದು. ಟಾರ್ಗೆಟ್ ಬಿಟ್ ಮಾಡೋದ್ರ ಬೆನಿಫಿಟ್ ಏನು, ಯು ವಿಲ್ ಗೆಟ್ ಸಮ್ ಪಾಯಿಂಟ್ಸ್. ಓಕೆ, ಆ ಪಾಯಿಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಯುವರ್ ಟೋಟಲ್ ಇನ್ಸೆಂಟಿವ್ ಇನ್ಕಮ್ ಇಸ್ 30,000 rupees. ಹೌ ಮಚ್? 30,000 rupees ಓನ್ಲಿ ಫಾರ್ ಇನ್ಸೆಂಟಿವ್. ನೆಕ್ಸ್ಟ್, ಯುವರ್ ರ್ಯಾಂಕ್ ಬೋನಸ್ ಇಸ್ 35,000. ರ್ಯಾಂಕ್ ಬೋನಸ್ ಇಸ್ 35,000 ಫ್ರೆಂಡ್ಸ್. ಇಲ್ಲಿ ನೀವು ಪೂರ್ತಿಯಾಗಿ 65,000 ನೀವು ಇಲ್ಲಿ ಸಂಪಾದನೆ ಮಾಡಬಹುದು, ಬರೀ ಒಂದು ಟಾರ್ಗೆಟ್ ಬೀಟ್ ಮಾಡೋದ್ರಿಂದ. ಟೋಟಲ್ ಆಗಿ 65,000 rupees ಪರ್ ಮಂತ್. ಅಂದ್ರೆ ನೀವು ಇಲ್ಲಿ 21,000 ಮೋರ್ ಪ್ಲಸ್ ದೆನ್ ಇಲ್ಲಿ ಇನ್ಕಮ್ ಪರ್ ಮಂತ್ ತಗೋಬಹುದು. ಪ್ರತಿಯೊಂದು ಯಾವ್ದೊಂದು ಗಾರ್ಮೆಂಟ್ಸ್ ಅಲ್ಲಿ, ಕಂಪನಿಯಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ 10,000 15,000ಗೋಸ್ಕರ. ಇಲ್ಲಿ 3 ಮಂತ್ ಅಲ್ಲಿ ನೀವು ಟಾರ್ಗೆಟ್ ಕೂಡ ಬೀಟ್ ಮಾಡ್ತಾ ಇದ್ದೀರಾ. 21,000 ಪ್ಲಸ್ ನೀವು ಇನ್ಕಮ್ ಅನ್ನ ಕೂಡ ಪಡಿತಾ ಇದ್ದಾರೆ ಗೆಳೆಯರೆ. ಯುವರ್ ರ್ಯಾಂಕ್ ವಿಲ್ ಬಿ ಪ್ಲಾಟಿನಮ್. ಒಳ್ಳೆ ಸಮ್ಮಾನಿತ ರ್ಯಾಂಕ್ ಅಂತ ಪ್ಲಾಟಿನಮ್ ಕಂಪನಿಯ 4ನೇ ರ್ಯಾಂಕ್ ಅನ್ನ ನೀವು ಇಲ್ಲಿ ವಿನ್ ಮಾಡ್ತಾ ಇದ್ದೀರಾ, ಪ್ಲಾಟಿನಮ್ ಆಗ್ತಾ ಇದ್ದೀರಾ.
ಓಕೆನಾ? ಈ ಪ್ಲಾಟಿನಂ ರ್ಯಾಂಕ್ ಅನ್ನ ನೀವು ಪ್ರತಿಯೊಬ್ರು ಇಲ್ಲಿ ಅಚೀವ್ಮೆಂಟ್ ಮಾಡೋದು, ಒಳ್ಳೆ ಒಂದು ಸಮ್ಮಾನ, ನೇಮ್, ಪ್ರೇಮ್, ಮೈಕ್, ಮಾಲಾ, ಮಂಚ್ ಅಂತ ನಾವು ಹೇಳ್ತೀವಿ. 5 ನಿಮ್ಗೆ ನಾವು ಕೊಡ್ತೀವಿ. ನೇಮ್, ಪ್ರೇಮ್, ಮೈಕ್, ಮಾಲಾ, ಮಂಚ್ ಇವು ನಿಮಗೆ ದೊರೆಯುತ್ತವೆ. ಯು ಹ್ಯಾವ್ ಅಂಡರ್ಸ್ಟುಡ್ ಪ್ಲಾನಿಂಗ್, ಜಸ್ಟ್ ಡೂ ಇಂಪ್ಲಿಮೆಂಟ್. ಪ್ರತಿಯೊಬ್ರು ಜಾಣರಿದ್ದಾರೆ, ಪ್ರತಿಯೊಬ್ಬರಿಗೆ ಅರ್ಥ ಆಗುತ್ತೆ, ಪ್ರತಿಯೊಬ್ರು ಮಾಡ್ಬೇಕಂತ ಇದ್ದಾರೆ, ಮಾಡ್ತೀನಿ ಅಂತ ಆದ್ರೆ ಪ್ರತಿಯೊಬ್ರು ಮನೆಯಿಂದ ಯಾರು ಹೊರಗೆ ಬೀಳ್ತಾರೆ, ಹೊರಗಡೆ ಹೋಗಿ ಪ್ಲಾನ್ ಅನ್ನ ಕೊಡ್ತಾರೆ, ಲಿಸ್ಟ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾರೆ, ಫಾಲೋ ಅಪ್ ಮಾಡ್ತಾರೆ, ಕ್ಲೋಸಿಂಗ್ ಮಾಡ್ತಾರೆ, ಸೇಲ್ಸ್ ಮಾಡ್ತಾರೆ, ಅವ್ರು ಖಂಡಿತ ಇಲ್ಲಿ ಟಾರ್ಗೆಟ್ ಬೀಟ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಅರ್ಥ ಆಗಿರುತ್ತದೆ. ಬಟ್ ಯಾರು ಇಂಪ್ಲಿಮೆಂಟ್ ಮಾಡ್ಬಿಡ್ತಾರಲ್ಲ, ಇಲ್ಲಿ ಟಾರ್ಗೆಟ್ ಕಟ್ ಆಗಿರ ಅಂತೇಳಿ ಅಚೀವ್ಮೆಂಟ್ ಅನ್ನ ಮಾಡಿ. ನಿಮ್ಗೂ ಟಾರ್ಗೆಟ್ ಆಫ್ ಟೈಗರ್ ಟೈಟಲ್ ಅನ್ನ ಅಚೀವ್ಮೆಂಟ್ ಮಾಡ್ಬೇಕನ್ಸಿದ್ರೆ ನೀವೇನ್ ಮಾಡಿ, ಇದು ನಾನು ಪಾಯಿಂಟ್ಸ್ ಅನ್ನ ಹೇಳಿದಿನಲ್ಲ ಗೆಳೆಯರೆ, ಇದನ್ನು ಪ್ರತಿಯೊಬ್ಬರು ತಮ್ಮ ಲೈಫ್ ಅಲ್ಲಿ ಯೂಸ್ ಮಾಡ್ಕೊರಿ, ತಮ್ಮ AWPL ಕ್ಯಾರಿಯಲ್ಲಿ ಯೂಸ್ ಮಾಡ್ಕೊರಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ರವೀಂದ್ರ ನಾಯ್ಕ್ AWPL ಅಂತ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಬ್ಬರು ಜನರಿಗೆ, AWPL ಜನರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನಾವು ಪ್ರತಿಯೊಬ್ಬರು ಸಿಗೋಣ ಥೈಲ್ಯಾಂಡ್ ಅಲ್ಲಿ ಗೆಳೆಯರೆ. ಬೆಸ್ಟ್ ಆಫ್ ಲಕ್. ಪಟಾಯ ಸಿಟಿಯಲ್ಲಿ ಭೇಟಿ ಆಗೋಣ. ಹ್ಯಾವ್ ಎ ನೈಸ್ ಡೇ. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್.